ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಹೊಸ್ದಾಗಿ ಚಾನಲ್ ಹೋಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ವೀಡಿಯೋ ಫುಲ್ ನೋಡಿ. ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡೋಕ್ಕೆ. ಇನ್ನೊಂದು ಸ್ವಲ್ಪ ಟಿಫನ್ ಇದೆ ಇವತ್ತು. ನೋಡ್ಬೋದು ಟಿಫನ್ ಏನು ಅಂತ. ಖಾರ ಬುಂದಿ ಮಾಡ್ತಿದ್ದಾನೆ. ಬಿಸಿಬೇಳೆ ಬಾತ್, ತೊಗರಿಬೇಳೆ ಅಕ್ಕಿ, ಡಿಪೋ ಅಕ್ಕಿ ಇದ್ದರೆ ಡಿಪೋ ಅಕ್ಕಿ ಅಥವಾ ನುಚ್ಚು ಅಥವಾ ಸೋನಾ ಮಸೂರಿ ರೈಸ್, ಮನೇಲಿ ಯಾವುದಿರುತ್ತೋ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ತರಕಾರಿ, ಬಟಾಣಿ, ಒಂದು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮುಳುಗೋಷ್ಟು ನೀರು ಹಾಕಿ ಉಪ್ಪಾಗಿ ಬೇಯಿಸ್ಕೊಳ್ಳೋದು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಬೇಕಾದರೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಬೆಲ್ಲ, ಕೊಬ್ಬರಿ ತುರಿ, ಆಯಿತಾ, ಹುಣಸೆಹಣ್ಣೆಲ್ಲ ಹಾಕಿಲ್ಲ. ಬೇಕಾದ್ರೆ ಹಾಕ್ಕೊಬೋದು. ನಮ್ಗೆ ಅದು ಅಷ್ಟು ಇಷ್ಟ ಆಗೋಲ್ಲ. ನಾನು ಹಾಕಿರೋದು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಾಗೆ ಬೇಯಿಸಿರೋ ಅಕ್ಕಿ, ಬೇಳೆ, ತರಕಾರಿ, ಬಟಾಣಿ, ಬೇಯಿಸಿರೋ ಹಾಕಿರೋ ಒಂದು ಟೊಮೊಟೊ, ಈರುಳ್ಳಿ, ಹಾಗೆ 2 ಪ್ಯಾಕೆಟ್ 10 ರೂಪಾಯಿದು MTRದು ಬಿಸಿಬೇಳೆಭಾತ್ ಪೌಡ್ರು, ನೀರು, ಉಪ್ಪು. ತುಂಬ ರುಚಿಯಾಗಿರುತ್ತೆ. 1 ಪಾಟ್ ರೈಸ್ ಅಂತ ಹೇಳ್ಬೋದು. ಅನ್ನ ಸಾಂಬಾರು ಎರಡೂ ಜೊತೆಗೆ ಮಾಡ್ದಂಗೆ ಬಿಸಿಬೇಳೆಭಾತ್ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ಥರ ತೆಳ್ಳಗಿದೆಯಾ, ಆಮೇಲೆ ಇನ್ನೂ ಗಟ್ಟಿಗಾಗುತ್ತೆ. ಇನ್ನೊಂದು ಸ್ವಲ್ಪ ತೆಳ್ಳಗಿತ್ತು, ಹಾರು ತೆಗ್ದಂಗೆ. ಇವಾಗ ಈಗ ಓಕೆ, ತುಂಬ ಟೇಸ್ಟಾಗಿರುತ್ತೆ. ಯಾರಿಗೆಲ್ಲ ಬಿಸಿಬೇಳೆಭಾತ್ ಇಷ್ಟ ಕಮೆಂಟ್ ಮಾಡಿ. ಇದಾಗಿದೆ ಮಿನಿ ಬ್ಲಾಗ್. ಖಾರ ಬುಂದಿ ಹಾಕ್ಕೊಂಡು ತಿಂತಾ ಇರೋದೆ. ಹೀಗೆ ತರಕಾರಿ ತಂದಿದ್ದಾರೆ, ಇದೆಲ್ಲ ಜೋಡಿಸ್ಬೇಕು. ಹಣ್ಣುಗಳು ಗುಡ್ ಫಾರ್ ಹೆಲ್ತ್. ಕಿವಿ ಹಣ್ಣು, ಚೆರಿ, ಬಾಳೆಹಣ್ಣು, ದ್ರಾಕ್ಷಿ. ಇದೊಂದಾಗಿರುತ್ತೆ ಮಿನಿ ಬ್ಲಾಗ್. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್. ನಿಮ್ಮ ಕಡೆ ಹೇಗಿದೆ ಬಿಸಿಲು ಕಮೆಂಟ್ ಮಾಡಿ.